ನನಗೆ ಕೂಡಲ ಸಂಗಮಕ್ಕೆ ಬಂದಿದ್ದು ನಾನು ನನ್ನ ಅಲ್ಲಮ ಪ್ರಭು ಸಿನಿಮಾಗಿಂತ ಮುಂಚೆ ಕೂಡಲ ಸಂಗಮಕ್ಕೆ ಬಂದಿದ್ದೆ. ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗಿದ್ದೆ, ಅಲ್ಲಮ ಪ್ರಭುವಿನ ಪಾತ್ರ ಮಾಡಿದ್ದೆ. ನನಗೆ ಇವತ್ತಿಗೂ ತುಂಬ ಇಷ್ಟವಾದ ಪಾತ್ರ ಅಲ್ಲಮ ಪ್ರಭುಗಳದ್ದು. ಯಾವತ್ತೂ ಅದೊಂದು ಖುಷಿ ಇರುತ್ತೆ ಆ ಥರದೊಂದು ಪಾತ್ರ ಮಾಡಿದ್ದೀನಿ ಅಂತ, ಯಾಕೆಂದ್ರೆ ಅದರಿಂದ ಸಿಕ್ಕಂಥ ಅನುಭವ ತುಂಬ ದೊಡ್ಡದು. ಯಾಕಂದ್ರೆ ಅವರ ಫಿಲಾಸಫಿಗಳ ಮೂಲಕ, ಅವ್ರ ವಚನಗಳ ಮೂಲಕನೇ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಲ್ಲಮ ಪ್ರಭುದೊಂದು ವಚನ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಆಗದು ಎಂಬುದೊಂದು ಕಿಂಚಿತ್, ಆಗುವುದೆಂಬುದೊಂದು ಕಿಂಚಿತ್, ತಾನು ಶುದ್ಧನಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ ಅಂತ ಹೇಳಿ. ಸೊ ನಮ್ಮೊಳಗಡೆ ನಾವು ಶುದ್ಧವಾಗಿದ್ರೆ ಆ ಗುಹೇಶ್ವರನು ಕೂಡ ಕಿಂಚಿತ್ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಅಂಡ್ ಆಯ್ದಕ್ಕಿ ಮಾರಯ್ಯ ಅವರದೊಂದು ವಚನ ಇದೆ. ಯಾಕೆಂದ್ರೆ ನನಗೆ ತುಂಬಾ ಫಂಕ್ಷನ್ಗಳಿಗೆ ಇದೆಲ್ಲ ಕರೀತಾ ಇರ್ತಾರೆ, ಆದ್ರೆ ನಾನು ಹಿಂಗೆ ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೊಂಡಿರೋನು, ಇನ್ನು ಮಾಡ್ಬೇಕಾಗಿರೋದು ಕೆಲಸ ಇಷ್ಟಿದೆ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ತುಂಬಾ ದೊಡ್ಡ ಮಾತು ಯಾವುದೂ ಇಲ್ಲ. ನಾನು ಒಂದ್ ಕಡೆ ಅದೇ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ, ಏನ್ ಮಾಡ್ಬೇಕು, ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಒಂದ್ಸರಿ ಕೂಗ್ತಾರೆ ನಾ ಹೇಳಿರೋದನ್ನ. ಆದ್ರೆ ಅದನ್ನ ಹಂಗಾಗ್ಬೇಕು, ಅವ್ರು ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೆಲಸ ಮಾಡ್ಬೇಕಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು, ನಿರಂತರವಾಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಆಯ್ದಕ್ಕಿ ಮಾರಯ್ಯ ಅವ್ರದ್ದು ಒಂದು ಅದ್ಭುತವಾದ ವಚನ ಇದೆ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತದಡು ಕಾಯಕದೊಳಗು. ಹಾಗಾಗಿ ಕೆಲಸದಲ್ಲಿ ತುಂಬಾ ತೊಡಗಿಸ್ಕೊಂಡಿರೋದ್ರಿಂದ, ಕಾಯಕದಲ್ಲಿ ಲಿಂಗವನ್ನ ನೋಡ್ತಿರೋದ್ರಿಂದ ಬೇರೆ ಎಲ್ಲಾ ಚಟುವಟಿಕೆಗಳಿಗೆ ಸ್ವಲ್ಪ ಟೈಮು ಕಮ್ಮಿ ಇರುತ್ತೆ. ಹಂಗಾಗಿ ತುಂಬಾ ಸರಿ ಕರೆದಿದ್ರಿ, ಬರಕ್ಕಾಗಿರ್ಲಿಲ್ಲ, ಕ್ಷಮೆ ಇರ್ಲಿ. ತುಂಬಾ ಖುಷಿ ಆಯ್ತು. ಬಸವಣ್ಣವ್ರದ್ದು ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ. ಸೊ ಇವತ್ತು ಇಲ್ಲಿ ಎಲ್ಲ ಗುರುಗಳನ್ನ, ಎಲ್ಲ ಹಿರಿಯರನ್ನ ಮೀಟ್ ಮಾಡಿ, ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನ್ನ ಭಕ್ತಿ ಪಾತ್ರೆ ತುಂಬಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ನನಗೊಂದು ಖುಷಿ ಅಂದ್ರೆ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ಹಂಸಲೇಖ ಸರ್ ಇದ್ದಾರೆ. ನಮ್ಮ ವಚನಗಳಲ್ಲಿ ಎಷ್ಟು ಅದ್ಭುತವಾದ ಸಾರಗಳಿದೆಯೋ ಅಷ್ಟೇ ಅದ್ಭುತವಾದ ಸಾರಗಳು ಅವರ ಹಾಡುಗಳಲ್ಲೂ ಇದೆ. ಬದುಕಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಆ ಥರದ್ದು ತುಂಬಾ ಒಳ್ಳೊಳ್ಳೆ ಮಾತುಗಳಿದೆ. ನನಗೆ ಆ ಥರದ್ದು ಒಂದಿಷ್ಟು ಹೇಳಬಲ್ಲೆ. ಅದ್ರಲ್ಲಿ ನಂಗೆ ತುಂಬಾ ಫೇವರೆಟ್, ನಗುವ ಮನಸ್ಸೇ ಸಾಕು ನಮಗೆ ಹಗಲುಗನಸೆ ಬೇಡ, ಮನೆಯ ತುಂಬಾ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ, ನೊಂದ ಇಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ಮೂಡೋ ವಿನಯ ಕರುಣಿಸೋ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ನನಗೂ ಇಷ್ಟ ಕೂಡಲ ಸಂಗಮ ದೇವ. ಕೂಡಲ ಸಂಗಮಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ. ಅಲ್ಲಮದ ಸಂಭಾಷಣೆ ವಚನ ಹೇಳದ್ನಲ್ಲ, ಸಂಭಾಷಣೆ ಒಂದು 10 ವರ್ಷ ಆಗಿದೆ, ಮರ್ತೀನಿ. ಅದು ಇಷ್ಟುದ್ದ ಇದೆ. ಬಸವಣ್ಣವರು ಕಲ್ಯಾಣವನ್ನ ಬಿಟ್ಟು ಬರ್ಬೇಕಾದ್ರೆ ಹೇಳುವಂಥದ್ದು, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರಿಕೆಯ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಿ ಹೇಳಲು ಅರಿಯರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ಪ್ರಚಾರ ವಿಚಾರ ಇವೆಲ್ಲವೂ ಸಮರತಿಯಾಗದೆ ವಿಪರೀತವಾಗಿ ಹಿಂಗಿದೆ. ಅದು ಇಷ್ಟುದ್ದ ನಾನು ಮರ್ತ್ಬಿಟ್ಟಿದ್ದಂತೆ, ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಒಂದು 10 ವರ್ಷ ಆಗಿದೆ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಒಂದ್ಸರಿ ನೋಡ್ಕೊಂಡು ಬಂದು ಹೇಳ್ತೀನಿ.